ನೀವಂದ್ರೆ ಯಜಮಾನ್ರಿಗೆ ಪ್ರಾಣ. ಒಂದ್ ಕಡೆಯಿಂದ ನಿಮಗ್ ಜ್ವರ, ಇನ್ನೊಂದ್ ಕಡೆ ನಿಮ್ ಕೈ ಅಡ್ಗೆನೂ ಇಲ್ಲ, ಅದಕ್ಕೆ ತಿಂದಿಲ್ಲ. ಯಾವಾಗ್ಲೂ ಟಿಫನ್ಗೊಂದ್ ಇಡ್ಲಿ, ಊಟದಲ್ಲಿ 4 ತುತ್ತು ಬಿಟ್ಟು ತಿಂದೇ ಇರೋ ಯಜಮಾನ್ರು ನೀವು ಅಡ್ಗೆ ಮಾಡಕ್ ಶುರು ಮಾಡದ್ಮೇಲೆ 5ರಿಂದ 6 ಇಡ್ಲಿ ತಿಂತಿದ್ದಾರೆ. ನೀವು ಪ್ರೀತಿಯಿಂದ ಬಡಿಸ್ತಿರೋದಕ್ಕೆ ಮೊದ್ಲಿಗಿಂತ ಈಗ ಊಟನೂ ಜಾಸ್ತಿನೇ ಮಾಡ್ತಿದ್ದಾರೆ. ಇವತ್ ನೀವು ಟಿಫನ್ ರೆಡಿ ಮಾಡಿದ್ದೀರಾ. ಪಾಪ ಹೊಟ್ಟೆ ತುಂಬಾ ತಿಂತಾರೆ ಅಂದ್ರೆ ಯಾವ್ದೋ ಮುಖ್ಯವಾದ ಕೆಲ್ಸ ಅಂತ ಗಡಿ ಬಿಡಿನಲ್ಲಿ ಆಫೀಸ್ಗೆ ಹೊರಟೋದ್ರು. ಏನ್ ರಾತ್ರಿ ತನಕ ಹಸ್ಕೊಂಡಿರ್ತಾರೆ. ರಾಧಿಕಾ ಅವರೇ, ತುಂಬಾ ಹಸುವಾಗ್ತಿದೆ. ನಾನು ಆದಷ್ಟು ಬೇಗ ಅಡಿಗೆ ಮುಗಿಸಿ ಕೈಲಾಶ್ ಅವ್ರಿಗೆ ಊಟ ಕಳಿಸ್ಬೇಕು. ಕಡೆ ಪಕ್ಷ ಇವತ್ತಾದ್ರೂ ಹೊಟ್ಟೆ ತುಂಬ ತಿನ್ಲಿ. ಫೋನ್ ನೆಪದಲ್ಲಾದ್ರೂ ಭಾವನ್ ನೋಡೋಣ ಅಂದ್ರೆ ಯಾವ ಫೋನು ಬರ್ತಾನೆ ಇಲ್ವಲ್ಲ. ಭಾವನ್ ಹತ್ರ ಕಾಫಿ ಟೀ ಅಂತ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಗುಡ್ ಐಡಿಯಾ. ಮೇಡಮ್, ಎಲ್ಲಿ ಹೋಗ್ತಿದ್ದೀರಾ ಮೇಡಮ್? ನಮ್ ಭಾವಂಗೆ ಕಾಫಿ ಟೀ ಏನಾದ್ರೂ ಬೇಕಾ ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ವರ್ಕರ್ಸ್ ಇದ್ದಾರೆ ಮೇಡಮ್. ನೀವು ಹೋದ್ರೆ ಸರ್ ಬೈತಾರೆ. ಇವನು ಮ್ಯಾನೇಜರ್ ಅಲ್ಲ, ನನ್ನ ಭಾವನ್ನ ಭೇಟಿ ಮಾಡದೇ ಇರೋ ಹಾಗೆ ತಡಿತಿರೋ ಡ್ಯಾಮೇಜರ್. ಹಲೋ, ಹೇಳಿ. ಹಲೋ, ಸ್ವಲ್ಪ ಕೈಲಾಶ್ ಅವ್ರ ಜೊತೆ ಮಾತಾಡ್ಬೇಕಿತ್ತು. ನೀವ್ಯಾರು? ನಾನು RR ಕನ್ಸ್ಟ್ರಕ್ಷನ್ MD ರವೀಂದರ್ ಮಾತಾಡ್ತಿರೋದು. ಸರಿ, ನೀವು ಲೈನಲ್ಲೇ ಇರಿ. ಭಾವ, ಭಾವ. ಹೇಳು ಮಲ್ಲೇಶ್ವರಿ. RR ಕನ್ಸ್ಟ್ರಕ್ಷನ್ಸ್ MD ರವೀಂದರ್ ನಿಮ್ ಜೊತೆ ಮಾತಾಡ್ಬೇಕಂತೆ. ಫೋನ್ ಕನೆಕ್ಟ್ ಮಾಡ್ಲಾ ಭಾವ? ಕನೆಕ್ಟ್ ಮಾಡು. ಭಾವ, ಕಾಫಿ ಕುಡಿತ್ಯಾ? ಕಳಿಸ್ಕೊಡ್ಲಾ ಭಾವ? ನಿನ್ ಕೆಲ್ಸ ನೀನ್ ನೋಡ್ಕೊ ಮಲ್ಲೇಶ್ವರಿ. ಹಲೋ ಮೇಡಮ್, ನಾನು ಫ್ಲೋರೆನ್ಸ್ ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ. ಹಾ, ಏನಾಗ್ಬೇಕಾಗಿತ್ತು? ನಾನ್ ಕೈಲಾಶ್ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಅರ್ಜೆಂಟ್ ಆಗಿ ಕಾಲ್ ಕನೆಕ್ಟ್ ಮಾಡ್ತೀರಾ? ಹೌದಾ? ಹಾ, ಓಕೆ ಮಾಡ್ತೀನಿ. ಭಾವ, ಯಾರೋ ನವೀನ್ ಅಂತೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಫೋನ್ ಕನೆಕ್ಟ್ ಮಾಡ್ಲಾ? ಭಾವ, ನಿಮಗ್ ಫೋನ್ ಬಂದಿದೆ, ಕನೆಕ್ಟ್ ಮಾಡ್ಲಾ? ನೋಡು ಮಲ್ಲೇಶ್ವರಿ, ಪ್ರತಿ ಸಲ ಇಲ್ಲಿಗೆ ಬಂದು ಫೋನ್ ಬಂದಿದೆ ಅಂತ ಹೇಳ್ಬೇಡ. ಅಲ್ಲಿಂದಾನೆ ಫೋನಲ್ಲಿ ಕೇಳಿ ಕನೆಕ್ಟ್ ಮಾಡು. ಅರ್ಥ ಆಯ್ತಾ? ಪ್ಲೀಸ್. ಸಾರಿ ಭಾವ. ಛೇ, ಫೋನ್ ನೆಪದಲ್ಲಿ ಭಾವಂಗ್ ಹತ್ರ ಆಗೋಣ ಅನ್ಕೊಂಡ್ರೆ ಹೀಗಾಗ್ತಿದ್ಯಲ್ಲ.
ಯಾರಿಗೋಸ್ಕರ ಬಾಕ್ಸ್ ರೆಡಿ ಮಾಡ್ತಿದ್ಯಾ? ನಿಮ್ ಭಾವಂಗೋಸ್ಕರ. ಹ್ಮ್. ಅವರು 2 ದಿನದಿಂದ ಸರಿಯಾಗಿ ಊಟ ಮಾಡಿಲ್ವಂತೆ, ಅದಕ್ಕೆ ಆಫೀಸಿಗೆ ಕ್ಯಾರಿಯರ್ ಕಳಿಸ್ತಾ ಇದ್ದೀನಿ. ಇಂಥ ಸಿಚುಯೇಷನ್ಗಳೇ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಈ ಅವಕಾಶನ ಇವ್ರಿಗೆ ಅನುಕೂಲ ಆಗೋ ಹಾಗೆ ಮಾಡ್ಬೇಕು. ಆದ್ರೆ ಹೇಗೆ? ಅಕ್ಕ, ಅತ್ತೆ ನಿನ್ ಕರ್ದಾಗಾಯ್ತು, ಹೋಗ್ ನೋಡು. ಹೌದಾ? ಪ್ರಿಯಾ, ಅತ್ತೆ ಅವರು ನನ್ನ ಕರ್ದೇ ಇಲ್ವಂತೆ. ಏನೋ ಅಕ್ಕ, ನಂಗ್ ಹಾಗ ಅನ್ಸ್ತು. ಕ್ಯಾರಿಯರ್ ಪ್ಯಾಕ್ ಮಾಡಿದ್ಯಾ? ಹಾ. ಓಕೆ, ಹೋಗಿ ಡ್ರೈವರ್ನ ಕರಿ. ಡ್ರೈವರ್ ಯಾಕಕ್ಕ? ನೀನೇ ಅಲ್ಲಿಗೆ ಹೋಗಿ ನಿನ್ ಕೈಯಾರೆ ಸಾಹೇಬ್ರಿಗೆ ಊಟ ಬಡಿಸು. ಸಾಹೇಬ್ರಿಗೆ ತುಂಬಾ ಖುಷಿ ಆಗುತ್ತೆ. ಹತ್ರ ಇದ್ದು ಅವ್ರ ಸೇವೆ ಮಾಡಿದ್ರೆ ನಿಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವಾ? ಒಳ್ಳೆ ಯೋಚನೆ ಪ್ರಿಯಾ. ನಾನೇ ಹೋಗ್ತೀನಿ. ಬಾಯ್. ಎಸ್ ಎಸ್. ಕೇರ್ ತಗೊಂಡು ಅವ್ರಿಗೋಸ್ಕರ ಹೊರಗಡೆಯಿಂದ ಊಟ ತರಿಸಿದೀನಿ ಅಂತ ಗೊತ್ತಾದ್ರೆ ಭಾವ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಈ ತರ ಮಾಡಿದ್ರೇನೆ ನಿಧಾನಕ್ಕೆ ನನ್ ಭಾವಂಗ್ ಹತ್ರ ಆಗೋದು. ಏನ್ ಮಾಡ್ತಿದ್ಯಾ ಮಲ್ಲೇಶ್ವರಿ? ನಾವಿಬ್ರು ಸೇರಿ ಊಟ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಭಾವ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಹೊರಗಡೆಯಿಂದ ತರಿಸಿದೀನಿ. ಹೊರಗಡೆಯಿಂದ ಸ್ಪೆಷಲ್ ಆಗಿ ಯಾಕೆ ತರಿಸ್ದೆ? ಮನೆಯಿಂದ ಕ್ಯಾರಿಯರ್ ಬಂದಿಲ್ವಾ? ಬಂದಿಲ್ಲ ಭಾವ. ಅಕ್ಕ ಕಳ್ಸೋದು ಮರ್ತೋದ್ರೇನೋ ಅಂತ ನಾನೇ ಹೊರಗಡೆಯಿಂದ ಫುಡ್ ತರಿಸ್ದೆ. ಮಲ್ಲೇಶ್ವರಿ, ಈ ತರ ಕೆಲಸ ಮಾಡಿ ಯಾಕೆ ಸುಮ್ನೆ ದುಡ್ಡು ಹಾಳು ಮಾಡ್ಕೋತೀಯಾ? ಮ್ಯಾನೇಜರ್ಗೆ ಹೇಳ್ತೀನಿ, ಆ ದುಡ್ಡು ತಗೋ. ಇನ್ಯಾವತ್ತೂ ಹೀಗ್ ಮಾಡ್ಬೇಡ. ಭಾವ, ನಿನ್ ಮೇಲಿರೋ ಇಷ್ಟನ ದುಡ್ಡಲ್ಲಿ ಅಳಿತಿದೀಯಲ್ಲ ಭಾವ. ಅಂದ್ರೆ? ನೀನು ಅಂದ್ರೆ, ಅತ್ತೆ ಅಂದ್ರೆ ನನಗ್ ತುಂಬಾ ಅಭಿಮಾನ ಭಾವ. ಮನೆಯಿಂದ ಕ್ಯಾರೇಜ್ ಬಂದಿಲ್ಲ ಅಂತ ನಿನ್ಗೋಸ್ಕರ ಫುಡ್ ತರಿಸಿದೀನಿ. ಆದ್ರೆ ನೀನ್ ಅದಕ್ಕೆ ದುಡ್ಡಿನ ಬೆಲೆ ಕಟ್ಟಿ ನನ್ ಮನ್ಸಿಗೆ ನೋವು ಮಾಡ್ಬೇಡ ಭಾವ. ಸರಿ, ಕೂತ್ಕೋ ಭಾವ. ಹಾಯ್ ಕೈಲಾಶ್ ಅವರೇ. ರಾಧಿಕಾ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀನೇನ್ ಈ ಕಡೆ ಬಂದಿದ್ಯಾ? ನಿಮಗ್ ನಾನೇ ಖುದ್ದಾಗಿ ಊಟ ತಗೊಂಡ್ ಬರೋಣ ಅಂತ ಅನ್ಕೊಂಡೆ. ನಾನೇ ಕೈಯಾರೆ ಬಡ್ಸೋಣ ಅಂತ ಅನ್ಕೊಂಡೆ, ಅದಕ್ಕೆ ಬಂದ್ಬಿಟ್ಟೆ. ವಾವ್. ನನ್ ಮನ್ಸಲ್ಲಿರೋದೆಲ್ಲ ಗೊತ್ತಿರೋ ಹಾಗೆ ಸರಿಯಾದ ಸಮಯಕ್ಕೆ ಬಂದ್ಲು ನನಗ್ ಅಡ್ಡಗಾಲ್ ಹಾಕೋದಕ್ಕೆ. ಒಳ್ಳೇದೇ ಆಯ್ತು. ನಿಮ್ ಕೈ ಅಡ್ಗೆ ಅಲ್ದೆ ನಿಮ್ ಕೈಯಾರೆ ಬಡ್ಸೋದು. ವಾಟ್ ಎ ಕಾಂಬಿನೇಷನ್, ಸೂಪರ್ ಡೂಪರ್. ಅಕ್ಕ, ಬಾ ಕೂತ್ಕೋ, ಎಲ್ರೂ ಸೇರಿ ಊಟ ಮಾಡೋಣ. ರಾಧಿಕಾ ಜೊತೆ ನಾನು ಪ್ರೈವೇಟ್ ಆಗಿರ್ಬೇಕಾದಾಗ ಮಧ್ಯದಲ್ಲಿ ಮಲ್ಲೇಶ್ವರಿ ಯಾಕೆ?
ಮಲ್ಲೇಶ್ವರಿ, ಏನ್ ಭಾವ? ನೀನ್ ತರ್ಸಿರೋ ಊಟ ತಗೊಂಡ್ ಹೋಗಿ ಸ್ಟಾಫ್ ಜೊತೆ ಕೂತು ಊಟ ಮಾಡು. ಅದ್ ಹಾಗಲ್ಲ ಭಾವ. ಸ್ಟಾಫ್ ಜೊತೆ ಸೇರಿ ಕೆಲಸ ಮಾಡೋದಷ್ಟೇ ಅಲ್ಲ, ಜೊತೆ ಕೂತು ಊಟ ಮಾಡಿದ್ರೆ ಎಲ್ರ ಜೊತೆ ಹೊಂದ್ಕೊಂಡು ಹೋಗ್ಬಹುದು. ಹೋಗು. ಛೇ, ಇವಳು ಬಂದಿದ್ರಿಂದ ಭಾವನ್ ಜೊತೆ ಊಟ ಮಾಡೋ ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಸರಿ ಭಾವ. ನೀವ್ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬನ್ನಿ, ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ತೀನಿ. ಸರಿ. ಏನಿದು, ಯಾವ್ದೋ ಪೇಪರ್ ಇದೆಯಲ್ಲ? ಪ್ರಿಯಾ, ಅತ್ತೆ ನಿನ್ ಕರ್ದಾಗಾಯ್ತು, ಹೋಗ್ ನೋಡು. ಅಂದ್ರೆ ಇದನ್ ಬರೆಯೋ ನೆಪದಲ್ಲಿ ಬೇಕು ಅಂತಾನೆ ಪ್ರಿಯಾ ನನ್ನ ಅಲ್ಲಿಂದ ಕಳ್ಸಿದ್ಲು ಅಂತಾಯ್ತು. ಕೈಲಾಶ್ ಅವರೇ ಕೂತ್ಕೊಳ್ಳಿ. ಹಾ. ಸಾಕು. ಇದ್ಯಾಕೆ ಬರೀ ನಂಗ್ ಮಾತ್ರ ಬಡಿಸ್ತಾ ಇದ್ದೀರಾ? ನೀವ್ ತಿನ್ನಲ್ವಾ? ಪ್ಲೀಸ್ ಕೂತ್ಕೊಳ್ಳಿ, ಊಟ ಮಾಡೋಣ. ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ. ಮೊದ್ಲು ನೀವ್ ಊಟ ಮಾಡಿ. ಅಯ್ಯೋ, ತಗೊಳ್ಳಿ ಕೈಲಾಶ್ ಅವರೇ, ನೀರ್ ಕುಡೀರಿ. ಇಟ್ಸ್ ಓಕೆ. ರಾಧಿಕಾ, ಯಾರಾದ್ರೂ ಬೇಕಾದವರು ನೆನ್ಪಿಸ್ಕೊತಾ ಇದ್ರೆ ಊಟ ಮಾಡುವಾಗ ಕೆಂಬರುತ್ತೆ ಅಂತಾರೆ, ಅದ್ ನಿಜಾನಾ? ಇನ್ನೊಂದ್ ಸ್ವಲ್ಪ ಅನ್ನ ಬಡಿಸ್ತೀನಿ. ಅಯ್ಯೋ, ಸಾರಿ 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 ಸಾರಿ, ಐ ಆಮ್ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಬಟ್ಟೆ ತಗೊಂಡ್ ಬರ್ತೀನಿ. ಐ ಆಮ್ ಸಾರಿ ರೀ. ಪರವಾಗಿಲ್ಲ, ಇಟ್ಸ್ ಓಕೆ, ಇರ್ಲಿ ಬಿಡಿ. ಇರಿ, ಕ್ಲೀನ್ ಮಾಡ್ಬಿಡ್ತೀನಿ. ಸಾಕ್ ಬಿಡಿ. ಐ ಆಮ್ ಸಾರಿ ರೀ, ನೀವ್ ತಿನ್ನಿ. ಇನ್ ಸ್ವಲ್ಪ ಅನ್ನ ಹಾಕ್ತೀನಿ. ಸ್ವಲ್ಪ ಸಾಕು. ಓಕೆ. ನಾನು ಕೈ ತೊಳ್ಕೊಂಡ್ ಬರ್ತೀನಿ.
ನನಗ್ ಜ್ವರ ಬಂದಾಗ ಸರಿಯಾಗಿ ತಿಂಡಿ ಕೂಡ ತಿಂದೆ ನನಗ್ ಸೇವೆ ಮಾಡಿದ ಕೈಲಾಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಕೈಲಾಶ್ ಅವರೇ, ನಾನು ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ರಾಧಿಕಾ, ಇದನ್ನೆಲ್ಲ ನೀವ್ಯಾಕೆ? ಏನು ಪರವಾಗಿಲ್ಲ, 2 minutes. ರಾಧಿಕಾ ಅವರು ಮಾತಿನ ಮೂಲಕ ಹೇಳಕ್ಕಾಗ್ದೆ ಮನ್ಸಲ್ಲಿರೋದನ್ನ ಏನೋ ಬರ್ದಿದ್ದಾರೆ ಅನ್ಸುತ್ತೆ. ಈ ಸಲ ಕೂಡ ಪೇಪರ್ ನೆಂದು ಅಕ್ಷರ ಎಲ್ಲ ಅಳಿಸೋಗಿದ್ದಾವೆ. ಅವ್ರ ಮನ್ಸಲ್ಲಿರೋ ಆ ಭಾವನೆ ಆದ್ರೂ ಏನೋ. ಪ್ರಿಯಾ ಬರ್ತಿದ್ ಲೆಟರ್ನ ಕೈಲಾಶ್ ಅವ್ರು ಓದ್ಬಿಟ್ರಾ? ರಾಧಿಕಾ, ನೀವ್ ನನ್ನ ಹತ್ರ ಏನೋ ಹೇಳ್ಬೇಕು ಅನ್ಕೊಂಡು ಮಾತಲ್ಲಿ ಹೇಳಕ್ಕಾಗ್ದೆ ಏನೋ ಬರ್ದಿದ್ದೀರಾ ಅನ್ಸುತ್ತೆ. ಇಟ್ಸ್ ಮೈ ಬ್ಯಾಡ್ ಲಕ್. ನೀರಲ್ಲಿ ನೆಂದು ಅಕ್ಷರ ಎಲ್ಲ ಅಳಿಸೋಗಿದ್ದಾವೆ. ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರೋ ನೇರವಾಗಿ ಹೇಳಿ, ನಾನೇನು ಅನ್ಕೊಳಲ್ಲ. ಅದು ಮುಜುಗರ ಪಟ್ಕೊಳ್ದೆ ಹೇಳಿ ಪ್ಲೀಸ್. ನೀವು ಇಷ್ಟದಿಂದ ನನಗ್ ಹೇಳೋ ಮಾತು ನನಗ್ ಸಿಗೋ ವರ. ಅದೇ ಇಷ್ಟದಿಂದ ನೀನ್ ನನ್ನ ನೋಡಿದ್ರೆ ಈ ಪ್ರಪಂಚನೇ ಮರ್ತು ಹೋಗೋ ಅಷ್ಟು ಸಂಭ್ರಮ. ನಿಮ್ ಮನ್ಸಲ್ಲಿರೋ ಭಾವನೆ ನಂಗ್ ಗೊತ್ತಾಗ್ದೇನೆ 2ನೇ ಸಲ ಪೇಪರ್ ನೆಂದೋಯ್ತು. ಪ್ಲೀಸ್ ಹೇಳಿ. ಭಾವ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಎಲ್ಲರೂ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಬೇಗ ಬಾ ಭಾವ. ಮಲ್ಲೇಶ್ವರಿ, ನೀನ್ ಹೋಗು, ನಾನು ಬರ್ತೀನಿ. ತುಂಬಾ ಅರ್ಜೆಂಟ್ ಅಂತೆ ಭಾವ. ಬರ್ತೀನಿ ಅಂತ ಹೇಳಿದ್ನಲ್ಲ. ಹಾ ರಾಧಿಕಾ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ನಾನು ಮೀಟಿಂಗ್ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ. ಸರಿ. ಥ್ಯಾಂಕ್ ಯು. ಕೈಲಾಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅನ್ಕೊಂಡ್ರೆ ಅಕ್ಕ, ಭಾವ ನಿನ್ನ ಮನೆಗೆ ಹೋಗೋದಕ್ಕೆ ಹೇಳಿದ್ರು.